ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ಮಮತಾ ಅಂತ ಹೇಳಿ. ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಆ, ಹಿಂದೂ ಚೈತನ್ಯಂ ಸ್ಪಿರಿಚುವಲ್ ಕೋಚಿಂಗ್ಗೆ ಪರಿಚಯ ಆದದ್ದು 1 ವರ್ಷ ಆಯ್ತು. ಹೋದ ವರ್ಷ ಸುಮಾರು ಡಿಸೆಂಬರ್ 29ನೇ ತಾರೀಕಿಗೆ ನಾನು ರಜಕ್ಕೆ ಅಂತ ಅಮ್ಮನೂರಿಗೆ ಹೋದಾಗ ನನ್ನ ದೊಡ್ಡಮ್ಮ ಹೇಳಿದ್ರು ನನಗೆ ಇದ್ರ ಬಗ್ಗೆ. ಹಿಂದೂ ಚೈತನ್ಯಂ ಅಂತೇಳಿ ಒಂದು ಸ್ಪಿರಿಚುವಲ್ ಕೋಚಿಂಗ್ ಇದೆ, ಅಲ್ಲಿ ನೀವು ಇದೊಂದು ಒಂದು ಡಿಟಾಕ್ಸ್ ಪ್ರೋಗ್ರಾಮ್ ತರ ಇದೆ, ಅದನ್ನ ನೀನ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು 2025 ಜನವರಿ 2 ಇಂದ ನಿರಾಹಾರ ಸಂಯಮ ಪ್ರಾರಂಭಿಸಿದೆ. ಜನವರಿಯಲ್ಲಿ ಮಾಡಿದೆ, ಆಮೇಲೆ ಫೆಬ್ರವರಿಯಲ್ಲಿ ಇರ್ಲಿಲ್ಲ, ಅದಾದ ನಂತರ ಮಾರ್ಚ್ ಅಲ್ಲಿ ಮಾಡಿದೆ, ಏಪ್ರಿಲ್, ಮೇ. ನಾನು ಜನವರಿಯಿಂದ ಹಿಡಿದು ಜನವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತೆ ಆಗಸ್ಟ್, ಜೂನ್ ಜುಲೈ ಆಗಸ್ಟ್ ವರ್ಗು ನಾನು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಸೆಪ್ಟೆಂಬರ್ ಅಲ್ಲಿ ಒಂದು ಬ್ರೇಕ್ ಆಯ್ತು, ಬಟ್ ಅಕ್ಟೋಬರ್ ಮಾಡಿದೆ. ಅದಾದ ನಂತರ ನಾನು ನಿರಾಹಾರ ಮಾಡ್ಲಿಲ್ಲ. ಆದ್ರೆ ಆ ಒಂದು ಇದನ್ನ ನಾನು ಲಕ್ಷ್ಮೀ ಸಂಯಮವನ್ನು ಮಾಡಿದೆ, ಪ್ರಾಣ ಸಂಯಮ ಅಟೆಂಡ್ ಮಾಡಿದೆ, ಗಣಪತಿ ಸಂಯಮ ಅಟೆಂಡ್ ಮಾಡಿದ್ದೀನಿ. ನಂಗೆ ಇದೆಲ್ಲ ಒಂದು ಬ್ಲಿಸ್ಫುಲ್ ಫೀಲಿಂಗ್ ಇದು. ಇನ್ನೊಂದೇನು ವಿಶೇಷ ಅಂದ್ರೆ, ಈ ಸರಿ ನಾನು ಲಕ್ಷ್ಮೀ ಸಂಯಮ ಮಾಡುವಾಗ ನನಗೆ ಸೇಲ್ಸ್ ಅಲ್ಲಿ ಇರ್ಬೇಕಾಗಿ ಬಂದಿತ್ತು. ಅಂದ್ರೆ ನಮ್ಮೂರಲ್ಲಿ ಒಂದು ಇವೆಂಟ್ ಇತ್ತು, ಒಂದು 5 days ಇವೆಂಟ್. ಅಲ್ಲಿ ನಾನು ಸೇಲ್ಸ್ ಮಾಡ್ಬೇಕಾಗಿ ಬಂತು. ಫಸ್ಟಿಗೆ ನನಗೇನ್ ಅನ್ನಿಸ್ತು ಅಂದ್ರೆ, ನಾನು ಮಾಡ್ಲಿಕ್ಕೆ ಆಗಲ್ವೇನೋ ಅನ್ನಿಸ್ತು. ಕ್ಯಾಶ್ ಬೇರೆ ಹ್ಯಾಂಡಲ್ ಮಾಡ್ತಿಲ್ಲ, ಹೇಗೆ ಅಂತ ಅನ್ನೋದು ಭಯ ಇತ್ತು. ಫಸ್ಟ್ ದಿವಸ ಸ್ವಲ್ಪ ಭಯನೂ ಆಯ್ತು, ಹೇಗಾಗುತ್ತೆ ಅಂತ ಹೇಳಿ. ಬಟ್ ಅದಾದ್ಮೇಲೆ ನಾನು ಗುರುಗಳ ಜೊತೆ ಮಾತಾಡಿದೆ, ಹೇಳಿದೆ ಹೀಗೀಗ ಆಗ್ತಿದೆ ಅಂತ ಹೇಳಿ. ಸೊ ಗುರುಗಳು ಒಂದಷ್ಟು ಹೇಳಿದ್ರು, ಈ ತರ ಅಪ್ರೋಚ್ ಮಾಡಿ ಹೇಗೆ ಅಂತ. ಸೊ ನನ್ನ ಸೇಲ್ಸು ಚೆನ್ನಾಗಾಯ್ತು. ಆ, ಆದ್ರೆ ನನ್ಗೆ ಇನ್ನೊಂದೇನ್ ಅನ್ಸಿದ್ದು ಅಂತಂದ್ರೆ, ನಾವು ನಿರಾಹಾರ ಸಂಯಮ ಮಾಡಿ ಲಕ್ಷ್ಮಿ ಸಂಯಮ ಮಾಡಿ 1 ವರ್ಷದ ಹಿಂದಿನ ನಾನು ಇವತ್ತಿನ ನನಗೆ ಬಹಳ ಡಿಫ್ರೆನ್ಸ್ ಇದೆ. ನಾನು 1 ವರ್ಷದ ಹಿಂದೆ ತುಂಬಾನೇ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ್ಲೂ ಪ್ಲಾನಿಂಗ್ ಅಲ್ಲಿ ಇರ್ತಿದ್ದೆ, ಇದ್ ಮಾಡೋಣ ಅದ್ ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಅಂತ. ಬಟ್ ಅದ್ ಏನೇ ಮಾಡಿದ್ರು ಎಕ್ಸಿಕ್ಯೂಟ್ ಆಗುವಾಗ ತುಂಬಾನೇ ಕಷ್ಟ ಆಗೋದು, ಏನಾದ್ರೂ ಒಂದ್ ಬೇರೆ ಆಗೋದು. ಆದ್ರೆ ಈಗ ನಾನು ಏನೋ ಪ್ಲಾನ್ ಮಾಡದೆ ಹೋದ್ರು ನಾನು ಅನ್ಕೊಂಡದ್ ತಂತಾನೆ ಆಗ್ತಿದೆ. ನಂಗದು ತುಂಬಾ ವಿಶೇಷ ಅನ್ನಿಸ್ತು. ನಿರಾಹಾರ ಇದ್ವಾಗ್ಲೂ ನನ್ಗೆ ಅದೇ ಫೀಲಿಂಗ್ ಇದೆ. ನಾನು ಕಂಟಿನ್ಯೂಸ್ಲಿ ನಿರಾಹಾರ ಏನಕ್ ಮಾಡಿದ್ದೆ ಅಂತಂದ್ರೆ ಇದೇ ಕಾರಣಕ್ಕೆ. ನಂಗೆ ತುಂಬಾ ಅನುಭವ, ತುಂಬಾ ತುಂಬಾ ವಿಶೇಷ ಅನುಭವಗಳಾಗ್ತಿತ್ತು. ಹಾಗಾಗಿ ಇದನ್ನಿಂದ ಹೊರಗೆ ಬರೋದೇ ಬೇಡ ಅಂತ ಅನ್ಸುವಂತ ಮಟ್ಟಿಗೆ ನಾನು ನಿರಾಹಾರ ಮಾಡಿದ್ದೀನಿ. ಈಗ ಪ್ರಾಣ ಸಂಯಮ ಕೂಡ ತುಂಬಾನೇ ಅದ್ಭುತವಾಗಿತ್ತು. ಅದಾದ ನಂತರ ನಮ್ಗೀಗ ಏನ್ ಲಕ್ಷ್ಮಿ ಸಂಯಮ ಮಾಡ್ತಿದೀವಿ, ಇದಂತೂ ನಮ್ಮೊಳಗೆ ಒಂದು ಲಕ್ಷ್ಮಿಯ ಕಾನ್ಶಿಯಸ್ನೆಸ್ ಜಾಗೃತ ಆಗೋ ತರ ನಮ್ಗೆ ಮಾಡ್ತು. ಅದಲ್ಲದೆ ಮತ್ತೆ ನಾನು ಈಗ ದಾರಿನ ಹುಡುಕ್ಬೇಕಾದಿಲ್ಲ ಅನ್ನೋ ಒಂದು ಕನ್ಫರ್ಮೇಶನ್ಗೆ ಬಂದಿದ್ದೀನಿ ನಾನು. ಅಂದ್ರೆ ನಮಗೆ ದಾರಿ ತಂತಾನೆ ಸಿಗ್ತಾ ಹೋಗುತ್ತೆ, ದೇವ್ರು ನಮ್ಮೊಟ್ಟಿಗೆ ಯಾವಾಗ್ಲೂ ಇದ್ದಾನೆ ಅನ್ನೋ ಒಂದು ಅವಿನಾಭಾವ ಸಂಬಂಧ ಇರುತ್ತಲ್ಲ, ಅದು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ. ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ದೇವ್ರು ಅಂದ್ರೆ ಒಂಥರ ವೈಫೈ ಕನೆಕ್ಷನ್ ಇದ್ದಂಗೆ, ನಮಗ್ ಬೇಕಾದಾಗ ಕಣ್ಮುಚ್ಕೊಂಡ್ ಕೇಳಿದ್ರೆ ನಮ್ಮ ಹತ್ರ ಬಂದ್ಬಿಡ್ತಾನೆ ಅಂತ. ಆ ಒಂದು ವೈಫೈ ಕನೆಕ್ಟಿವಿಟಿ ನಮ್ಗೀಗ ನನಗೀಗ ಅನುಭವಕ್ಕೆ ಬರ್ತಿದೆ. ಇಷ್ಟೇ ಅಲ್ಲದೆ ಮನೆಯಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ. ಬಹಳಷ್ಟು ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ವಾತಾವರಣದಲ್ಲಿ, ಮನಸ್ಥಿತಿಯಲ್ಲಿ, ಬಿಹೇವಿಯರ್ ಅಲ್ಲಿ ಅದ್ಭುತವಾದ ಬದಲಾವಣೆಗಳು ನಮ್ಮಲ್ಲಿ ಆಗಿದೆ. ಇದೆಲ್ಲದಕ್ಕೂ ಕಾರಣ ಹಿಂದೂ ಚೈತನ್ಯಂನ ಈ ಲಕ್ಷ್ಮೀ ಸಂಯಮ ಅನ್ನೋ ಕಾರ್ಯಕ್ರಮ. ಲಕ್ಷ್ಮೀ ಸಂಯಮ ಮಾತ್ರನೇ ಅಲ್ಲ, ಗುರುಗಳು ಡಿಸೈನ್ ಮಾಡೋ ಎಲ್ಲ ಪ್ರೋಗ್ರಾಮ್ಸು ಹಂಗೆ ಇರುತ್ತೆ, ಅದ್ಭುತವಾಗಿರುತ್ತೆ. ನಮಗೆ ಯಾವುದೋ ಒಂದು ಜನ್ಮದ ಪುಣ್ಯ ಋಣಾನುಬಂಧ ಇದ್ರೆ ನಮಗೆ ಇಂಥ ಒಂದು ಗುರುಗಳ ಒಂದು ಸಾನ್ನಿಧ್ಯ ನಮಗೆ ಸಿಕ್ಕಿದೆ. ಇನ್ನೇನು ನಾನು ಎಕ್ಸ್ಟ್ರಾ ಹೇಳಲಾರೆ. ನಾನು ಗುರುಗಳ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಅಷ್ಟು ಅದ್ಭುತವಾದ ಅನುಭವಗಳು ನನಗೆ ಈ ಲಕ್ಷ್ಮೀ ಸಂಯಮ ಮಾಡಿದಾಗ ಆಗಿದೆ. ನಾನು ಯಾವ್ದನ್ನ ಬಿಟ್ಟು ಹೋಗೋಣ ಅಂತ ಅನ್ಕೋತೀನಿ, ಅದು ಕಂಟಿನ್ಯೂಟಿ ಗ್ಯಾಪ್ ಅಲ್ಲೇ ನಾವು ಬದುಕ್ತೀವಿ, ಗ್ಯಾಪ್ ಅಲ್ಲೇ ಬದುಕಿರೋದು, ಗ್ಯಾಪ್ ನ ಅಬ್ಸರ್ವ್ ಮಾಡ್ಬೇಕು ಅಂತ ಗುರುಗಳು ಬಹಳ ಸರಿ ಹೇಳ್ತಾರೆ. ಕಂಟಿನ್ಯೂಟಿಯನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೋದ್ರೇನೆ ನಿಮಗೆ ತೊಂದರೆ ಆಗುತ್ತೆ ಅನ್ನೋದು ನನಗೆ ಬಹಳ ನೀಟಾಗಿ ಅರ್ಥ ಆಗೋಗಿದೆ. ಈಗ
ಯಾವಾಗ ಎಲ್ಲಾನು ಕಂಟಿನ್ಯೂಸ್ ಆಗಿ ಇರ್ಬೇಕು ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೋಗ್ತೀವೋ ಆವಾಗ್ಲೇ ನಮ್ಗೆ ಸಮಸ್ಯೆ ಆಗೋದು ಅಂತ ಈಗ ನನಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಆ, ನನ್ನ ಬದಲಾವಣೆ ನಮ್ಮ ಮನೆಯಲ್ಲಿ ಎಲ್ಲರ ಬದಲಾವಣೆಗೆ ಒಂದು ಸ್ಫೂರ್ತಿಯಾಗಿದೆ. ಇದೆಲ್ಲವನ್ನು ಕೊಟ್ಟಂತ ಹಿಂದೂ ಚೈತನ್ಯ ಸ್ಪಿರಿಚುವಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹಾಗೂ ಇದನ್ನ ನಡೆಸ್ತಿರುವಂತ ಗುರುಗಳು, ದೈವಿ ಸ್ವರೂಪರಾದ ಗುರುಗಳು ಅಂತ ಹೇಳ್ತೀವಿ ನಾವು ಇವ್ರನ್ನ. ಇವ್ರನ್ನ ನಾವು ಪಡೆದಿರೋದೇ ನಮ್ಗೆಲ್ಲರೂ ಈ ಪರಿಚಯ ಆಗಿದ್ದೀವಿ ಅನ್ನೋದು ಒಂದು ಅದ್ಭುತವಾದ ಅನುಭವ. ಆ ಮತ್ತೆ ಈ ಅನುಭವ ಕಂಟಿನ್ಯೂಸ್ ಇರಬೇಕು ಅಂತ ಬೇಡ್ಕೋಬಾರ್ದು. ಕಂಟಿನ್ಯೂಟಿಯಲ್ಲಿ ಮಿಥ್ಯ ಇರುತ್ತೆ, ಆ ನಿತ್ಯದಲ್ಲಿ ಬದುಕಬೇಕು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋತಾ ಇದ್ದೀವಿ. ತುಂಬಾ ಅದ್ಭುತವಾದ ಒಂದು ಫೀಲಿಂಗ್. ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಪ್ರಯಾಗ್ರಾಜ್ದು ಮಾಘಮೇಳದ್ದು. ನಾವು ಹೋದ್ಸರಿ ಹೇಗೆ ಪ್ರಯಾಗ್ರಾಜಲ್ಲಿ ಹೋಗಿ ನನಗೆ ಹೇಗಿದೆ ಅಂತಂದ್ರೆ 25 2025 ಜಾನ್ವರಿ 1 ಯಾವಾಗಾಯ್ತು, 2025 ಡಿಸೆಂಬರ್ 31 ಯಾವಾಗಾಯ್ತು ಅಂತ ಗೊತ್ತಾಗ್ತಿಲ್ಲ. ಹಾಗೆ ಕಳೆದೋಯ್ತು ಈ ವರ್ಷ. ಕೆಲವು ವರ್ಷಗಳು ಭಾರವಾಗಿ ಕಳೀತವೆ. ಈ ವರ್ಷ ಗೊತ್ತೇ ಆಗ್ಲಿಲ್ಲ ನನಗೆ ಹೇಗೋಯ್ತು, ಒಂದ್ ವರ್ಷ ಇಡೀ ಹೊಟ್ಟೋಯ್ತಾ ಅನ್ನೋಷ್ಟ್ರ ಮಟ್ಟಿಗೆ ಖುಷಿಯಾಗಿ ಕಳೆದೋಯ್ತು. ಅಷ್ಟು ಆನಂದದಿಂದ ಈ ವರ್ಷ ಪೂರ್ತಿಯನ್ನ ಕಳೆದಾದ ನಂತರ ಮತ್ತೆ ಪ್ರಯಾಗದಲ್ಲಿ ನಾವೆಲ್ಲರೂ ಸೇರೋಣ. ಸಾಧ್ಯವಾದಷ್ಟು ಜನ ಪ್ರಯಾಗ್ರಾಜ್ಗೆ ಬರೋಣ. ಅಲ್ಲಿ ನಮ್ಮ 5 ದಿನಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ಎಲ್ಲರೂ ಅಟೆಂಡ್ ಮಾಡೋಣ. ನಮ್ಮಲ್ಲಿ ಬಹಳ ಜನ ಈಗ ಮೊದ್ಲಿಗಿಂತ ಜಾಸ್ತಿ ನಮ್ಮ ಬಳಗ ಬೆಳೆದಿದೆ. ನಾವೆಲ್ಲರೂ ಒಟ್ಟಿಗೆ ಬೆಳೆಯೋಣ, ನಾವೆಲ್ಲರೂ ಒಟ್ಟಿಗೆ ಈ ಅದ್ಭುತವಾದ ಅನುಭವಗಳನ್ನ ಅನುಭವಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ನಾನು ಇಷ್ಟೊತ್ತವರೆಗೂ ಕನ್ನಡದಲ್ಲಿ ಮಾತಾಡಿದೆ, ಯಾಕಂದ್ರೆ ನಾನು ಕರ್ನಾಟಕದವಳು. ನನಗೆ ತೆಲುಗು ಕೂಡ ತುಂಬಾ ಫ್ಲೂಯೆಂಟ್ ಆಗಿ ಬರುತ್ತೆ. ಹಾಗಾಗಿ 10 ನಿಮಿಷ ನಾನು 5 ರಿಂದ 8 ನಿಮಿಷ ತೆಲುಗಲ್ಲೂ ಕೂಡ ನನ್ನ ಫೀಡ್ಬ್ಯಾಕ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ.